ಎಲ್ಲರಿಗೂ ನಮಸ್ಕಾರ. ಅರಿವೇ ಗುರು ಶೈಲಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ರಾಮಾಯಣ ಮಹಾಕಾವ್ಯ ಭಾರತೀಯರ ಬದುಕಿನಲ್ಲಿ ಅತ್ಯಮೂಲ್ಯ ಸ್ಥಾನ ಗಳಿಸಿದೆ. ಈ ಅಮೂಲ್ಯವಾದ ಮಹಾಕಾವ್ಯವನ್ನ ಬರೆದವರು ವಾಲ್ಮೀಕಿ ಮಹರ್ಷಿಗಳು. ಈ ರಾಮಾಯಣ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿ ದಿನನಿತ್ಯದ ಬದುಕಿನ ಆದರ್ಶವಾಗಿ ಪೀಳಿಗೆಯಿಂದ ಪೀಳಿಗೆ ದಾರಿದೀಪವಾಗಿ ಬಂದಿದೆ. ರಾಮಾಯಣಕ್ಕೆ ಇನ್ನೂ 2 ಹೆಸರುಗಳಿವೆ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಪೌಲಸ್ತ್ಯವಧ ಅಂದರೆ ರಾವಣ ವಧ ಮತ್ತು ಸೀತಾಚರಿತ, ಇವು 2 ಹೆಸರುಗಳು. ಇವೆರಡೂ ಹೆಸರು ಜನರ ಒಂದು ಮನಸ್ಸಿಗೆ ಇಷ್ಟ ಆಗ್ಲಿಲ್ಲ. ರಾಮಾಯಣ ಎಂಬುದೇ ಅವರಿಗೆ ಬಹಳ ಇಷ್ಟ ಆದದ್ದು. ರಾಮಾಯಣ ಅಂದರೆ ರಾಮನ ಕಥೆ. ಸಂಸ್ಕೃತದಲ್ಲಿ ರಾಮ ಅಂದ್ರೆ ಸೀತೆ ಅನ್ನುವಂಥ ಅರ್ಥ ಬರುತ್ತೆ. ಹೀಗಾಗಿ ರಾಮಾಯಣ ಸೀತೆಯ ಕಥೆಯೂ ಹೌದು. ಹೀಗಾಗಿ ಅದಕ್ಕೆ ರಾಮಾಯಣ ಅಂತಾರೆ. ಸಂಸ್ಕೃತದಲ್ಲಿ ರಾಮ ಶಬ್ದಕ್ಕೆ ರಾವಣ ಅನ್ನುವಂಥ ಅರ್ಥ ಕೂಡ ಇದೆ. ರಾಮ ಅಂದ್ರೆ ಸ್ತ್ರೀ, ಅಂದ್ರೆ ಹೆಣ್ಣು ಮಕ್ಕಳ ಲಂಪಟ ರಾಮ ಅಂದ್ರೆ ರಾವಣ. ಹೀಗಾಗಿ ಇದು ಎಲ್ಲರಿಗೂ ಸೇರಿದ ಕಥೆ ಎಂಬ ಅರ್ಥವನ್ನ ಬರುವಂತ ರಾಮಾಯಣ ಎಂಬ ಹೆಸರೇ ಸರಿಯಾದದ್ದು ಅಂತ ಹೇಳಿ ಈ ಪೌಲಸ್ತ್ಯವಧ ಮತ್ತು ಸೀತಾಚರಿತ ಇವೆರಡನ್ನ ಕೈ ಬಿಟ್ಟು ರಾಮಾಯಣ ಅಂತ ಹೆಸರನ್ನ ಮಾತ್ರ ಇಟ್ಕೊಂಡ್ರು. ನಮ್ಮ ಈಗಿನ ಸಮಕಾಲೀನ ಒಂದು ಸಮಾಜಕ್ಕೆ ರಾಮಾಯಣ ಆದರ್ಶವಾದ ಗ್ರಂಥ ಆಗಿದೆ. ಹೆಂಗೆ ಅಂತ ಕೇಳ್ಬೋದಲ್ಲ ಮಕ್ಕಳೇ ನೀವು. ಅದು ತಿಳಿಸುವಂತ ಬದುಕಿನ ಮೌಲ್ಯಗಳು ಎಲ್ಲ ಕಾಲಕ್ಕೂ ಜೀವಂತವಾಗಿದೆ. ರಾಮಾಯಣ ಅಂದ್ರೆ ರಾಮ ನಡೆದುಕೊಂಡ ರೀತಿ. ಅವನು ತನ್ನ ಜೀವನದುದ್ದಕ್ಕೂ ಯಾವ ಮಾರ್ಗದಲ್ಲಿ ನಡಿಬೇಕು ಎನ್ನುವುದು ನಮಗ ಮಾರ್ಗದರ್ಶನವನ್ನ ನೀಡುತ್ತೆ ಅಂತ ಹೇಳ್ಬೋದು. ರಾಮಾಯಣ ಇದು ಕುಟುಂಬ ಮತ್ತು ಸಂಬಂಧಗಳ ಕಥೆ. ಅಪ್ಪ, ಮಗ, ಸೋದರ, ತಾಯಿ, ಚಿಕ್ಕಮ್ಮ, ಪತ್ನಿ, ಹೀಗೆ ಪರಸ್ಪರ ಸಂಬಂಧಗಳ ವ್ಯವಹಾರವೇ ಈ ರಾಮಾಯಣದ ಕಥಾವಸ್ತು ಮಕ್ಕಳೇ. ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಕೈಕೆ ಹೇಳಿದಾಗ, ಅಂದರೆ ಚಿಕ್ಕಮ್ಮ ಹೇಳಿದಾಗ ರಾಮ ಅದನ್ನು ವಿರೋಧಿಸಬಹುದಿತ್ತು. ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ರಾಮನ ಚಿಕ್ಕಮ್ಮ ಕೈಕೆ ಹೇಳಿದಾಗ ರಾಮ ಅದನ್ನು ವಿರೋಧಿಸಬಹುದಿತ್ತು. ಹಾಗೆ ಮಾಡಕ್ಕೆ ಆತನಿಗೆ ಜನ ಬೆಂಬಲನೂ ಇತ್ತು, ಶೌರ್ಯ ಕೂಡ ಅವನಲ್ಲಿತ್ತು. ಆದರೆ ರಾಮ ಹಾಗೆ ಮಾಡಲಿಲ್ಲ. ಕುಟುಂಬ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಆತ ಒಂದೇ ಒಂದು ಮುಖ್ಯವಾದ ತ್ಯಾಗಕ್ಕೆ ಸಿದ್ಧನಾಗಿ ನಿಂತ್ಕೊಂಡ್ಬಿಡ್ತಾನೆ. ಕುಟುಂಬದ ಐಕ್ಯತೆಯೇ ಮನುಷ್ಯನ ಬದುಕಿನಲ್ಲಿ ಮಹತ್ವದ್ದು ಎಂದು ಆತ ಇಡೀ ಜಗತ್ತಿಗೆ ಸಾರಬೇಕಾಗಿತ್ತು. ನಮ್ಮ ಆಧುನಿಕ ಸಮಾಜದಲ್ಲಿ ಕುಟುಂಬ ಇಂದು ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಸಂಬಂಧಗಳು ಒಂದೊಂದಾಗಿ ಕಳಚಿಕೊಳ್ಳುತ್ತಿವೆ. ಇಂಥ ಮನುಷ್ಯ ಮತ್ತು ಮನುಷ್ಯರ ಮಧ್ಯೆ ಅದೃಶ್ಯದ ಗೋಡೆ ಕಟ್ಟಿಕೊಳ್ತಾ ಇದ್ದೀವಿ. ಮನುಷ್ಯ ಇಂತಹ ಪರಿಸರದಲ್ಲಿ ಭಯಭೀತನಾಗಿ ಬದುಕ್ತಾ ಇದ್ದಾನೆ. ಈ ಭಯದ ಜೊತೆಗೆ ಅವನ ಮನಸ್ಸು ಕೂಡ ಮಂಕಾಗಿ ನಿಂತಿದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನಮಗೆ ರಾಮಾಯಣ ಮಾರ್ಗದರ್ಶನ ಮಾಡುತ್ತೆ. ಕುಟುಂಬ, ಬದುಕು, ಬದುಕಿನ ಮಹತ್ವ, ಜೀವನದ ಮೌಲ್ಯ ಇವುಗಳ ಬಗ್ಗೆ ತಿಳುವಳಿಕೆಯನ್ನ ನೀಡುತ್ತೆ. ರಾಮ ನಡೆದುಕೊಂಡ ದಾರಿ ಈಗಿನ ಕಾಲಕ್ಕೂ ಕೂಡ ಆದರ್ಶವಾಗಿ ನಮಗೆ, ನಿಮಗೆ, ಇಡೀ ಜಗತ್ತಿಗೆ ದಾರಿದೀಪವಾಗಿ ಹೋಗ್ತಾ ಇದೆ. ಗೊತ್ತಾಯ್ತಲ್ಲ ಮಕ್ಕಳೇ, ರಾಮಾಯಣ ಎಷ್ಟು ಮೌಲ್ಯಗಳನ್ನ ಹೊಂದಿದೆ. ಅದಕ್ಕೆ
ರಾಮಾಯಣ ಮಹಾಭಾರತಗಳು ಮಹಾಕಾವ್ಯಗಳಾಗಿ ವಿಜೃಂಭಿಸ್ತಾ ಇದ್ದಾವೆ. ನಾವು ಇಲ್ಲಿ ಮುಖ್ಯವಾಗಿ ಅದರಲ್ಲಿ ಬರುವಂತ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಿದ್ದೆ ಆದರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಎಲ್ಲರಿಗೂ ಆ ರಾಮ ಒಳ್ಳೆಯದನ್ನೇ ಮಾಡಲಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.